ಈ 31ನೇ ತಾರೀಕು ಶುಕ್ರವಾರ ನಾನು SIT ಮುಂದೆ ಬರ್ತೀನಿ. ಈ 31ನೇ ತಾರೀಕು ಶುಕ್ರವಾರ ನಾನು SIT ಮುಂದೆ ಬರ್ತೀನಿ. ಈ ಒಂದು ಇದಕ್ಕೆ ತಡೆ ಹೇಳುವಂತ ಕೆಲಸ ಮಾಡ್ತೀನಿ. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹಾಸನ ಲೈಂಗಿಕ ದೌರ್ಜನ್ಯ ಹಗರಣದ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ ಮೇ 31ರಂದು SIT ಪೊಲೀಸರೆದುರು ಹಾಜರಾಗ್ತಾರಂತೆ. ಹಾಗಂತ ತಮ್ಮ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಹಂಚಿಕೊಂಡಿದ್ದಾನೆ. ನನ್ನನ್ನ ತಪ್ಪು ತಿಳಿಬೇಡಿ, ಮೇ 31ರಂದು 10 ಗಂಟೆಗೆ ನಾನು SIT ಮುಂದೆ ಹಾಜರಾಗಿ ತನಿಖೆಗೆ ಸಹಕರಿಸ್ತೇನೆ. ನಾನು ನ್ಯಾಯಾಂಗವನ್ನ ನಂಬಲಿದ್ದು ಇವೆಲ್ಲವೂ ನನ್ನ ವಿರುದ್ಧವಿರುವಂತಹ ಸುಳ್ಳು ಪ್ರಕರಣಗಳಾಗಿದೆ. ನಾನು ಕಾನೂನನ್ನ ನಂಬ್ತೇನೆ ಅಂತ ತಿಳಿಸಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಏಪ್ರಿಲ್ 26ರಂದು ಅಂದ್ರೆ ಚುನಾವಣೆ ನಡೆಯುವ ದಿನವೇ ವಿದೇಶಕ್ಕೆ ಹೋಗೋದು ಮುಂಚೆನೆ ನಿರ್ಧಾರ ಆಗಿತ್ತು. ಆಗ ನನ್ನ ವಿರುದ್ಧ ಯಾವುದೇ ದೂರುಗಳು ದಾಖಲಾಗಿರಲಿಲ್ಲ. ಆ ನಂತರ ರಾಜ್ಯದಲ್ಲಿ ಆಗಿರುವ ಬೆಳವಣಿಗೆಗಳಿಂದ ನಾನು ಡಿಪ್ರೆಷನ್ಗೆ ಒಳಗಾಗಿದ್ದೆ. ಹಾಗಾಗಿ ವಿದೇಶದಲ್ಲಿ ನಾನು ಎಲ್ಲಿದ್ದೇನೆ ಎಂಬುದರ ಮಾಹಿತಿಯನ್ನ ನೀಡೋಕೆ ಸಾಧ್ಯವಾಗಿರಲಿಲ್ಲ. ಹಾಗಾಗಿ ನಾನು ನನ್ನ ತಂದೆ, ತಾಯಿ, ತಾತ ಹಾಗೂ ಕುಮಾರಣ್ಣ ಅವರು ಹಾಗೂ